ನಮಸ್ಕಾರ ರೀ ಎಲ್ಲದೊಂದು ಮಂದಿಗೆ. ಇವತ್ತು ನಾವು ಹೊಸ ಗಾಡಿನ ರಿವ್ಯೂ ಮಾಡ್ತೀವಿ. ಗಾಡಿ ಬಂದುಬಿಟ್ಟು ಸ್ಮೂತ್ ಎಂಜಿನ್ ಕ್ಲಾಸಿಕ್ ಲುಕ್ ಇರುವಂಥ ಹೊಂಡಾ CB350C ಅಂತೇಳಿ. ಸೊ ಇದು ಬಂದುಬಿಟ್ಟು ಒಂದು ರಾಯಲ್ ಎನ್ಫೀಲ್ಡ್ ಕಾಂಪಿಟೇಟರ್ ಅಂತಲೇ ಹೇಳ್ಬೋದು. ಸೊ ಈ ಗಾಡಿ ಬಂದುಬಿಟ್ಟು ಹೊಂಡಾ ಒಳಗೆ ಈ ಥರನೂ ಒಂದು ಗಾಡಿ ಐತೆ ಅಂತೇಳಿ ಭಾಳ ಜನಕ್ಕೆ ಗೊತ್ತಿಲ್ಲ. ಸೊ ನಾ ಈಗ ಅದಕ್ಕಾಗಿ ಈ ಗಾಡಿನ ರಿವ್ಯೂ ಮಾಡತ್ತೀನಿ. ಸೊ ಬಿಲ್ಡ್ ಕ್ವಾಲಿಟಿ ಹೆಂಗೈತಿ, ಡಿಸೈನ್ ಯಾವುದೈತಿ, ರುಕ್, ಪರ್ಫಾರ್ಮೆನ್ಸ್, ಮೈಲೇಜ್ ಎಲ್ಲನೂ ಪೂರ್ತಿಯಾಗಿ ನೋಡೋಣಂತ. ಸೊ ಲಾಸ್ಟ್ ಮಾಡೋ ವಿಡಿಯೋನ ನೋಡಿರಿ. ಸೊ ಫಸ್ಟ್ ನಿಮ್ಗೆ ಗಾಡಿ ಡಿಸೈನ್ ಯಾವ ಥರ ಐತೆ ಅಂತ ತೋರಿಸ್ಬಿಡ್ತೀನಿ. ಸೊ ನೀವು ನೋಡ್ಬೋದು, ಇದು ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350ಗೆ ಒಂದು ದೊಡ್ಡ ಕಾಂಪಿಟೇಟರ್ ಅಂತಲೇ ಹೇಳ್ಬೋದು. ಸೊ ಅದೇ ಥರನ ಸೇಮ್ ಎಂಜಿನ್ ಸೊ ಕಾಪಿ ಮಾಡಿದ್ದಾರೆ. ಸೊ ಬಂದುಬಿಟ್ಟೆ ಗಾಡಿ ನೋಡ್ಬೋದು ನೀವು ಯಾವ ಥರ ಬಿಲ್ಡ್ ಕ್ವಾಲಿಟಿ ಐತೆ ಅಂತೇಳಿ. ಎಲ್ಲನೂ ಕೂಡ ನಿಮ್ಗೆ ಮೆಟಾಲಿಕ್ ಒಳಗೆ ಸಿಗ್ತೈತಿ. ಸೊ ರಾಯಲ್ ಕ್ಲಾಸಿಕ್ 350 ಯಾವುದೈತಲ್ಲ ಸೊ ಅದೇ ಥರ ಐತಿ, ಆದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ಫೀಚರ್ಸ್ ಜಾಸ್ತಿನ ಚಲೋ ಐತೆ ಅಂತ ಹೇಳ್ಬೋದು. ಸೊ ಕಾಪಿ ಮಾಡಿ ಅದಕ್ಕಿಂತ ಜಾಸ್ತಿನ ಚಲೋ ಕ್ವಾಲಿಟಿ ಮತ್ತು ಚಲೋ ಒಂದು ಬ್ರ್ಯಾಂಡ್ ಅದ ಹೊಂಡಾ ಬ್ರ್ಯಾಂಡ್ ಅಂದ್ರೆ ಸ್ಮೂತ್ ಎಂಜಿನ್ ನಿಮ್ಗೆ ಸಿಗ್ತೈತಿ ಗಾಡಿ ಒಳಗೆ. ಸೊ ಗಾಡಿನ ಪೂರ್ತಿಯಾಗಿ ರಿವ್ಯೂ ಮಾಡೋಣ ಫಸ್ಟಿಂದ. ಸೊ ಬರ್ರಿ. ಇನ್ನು ಈ ಗಾಡಿ ಒಳಗೆ ಲೈಟ್ಸ್ ಬಗ್ಗೆ ನೋಡೋದ್ರೆ ಗಾಡಿ ಒಳಗೆ ಪೂರ್ತಿ ನಿಮ್ಗೆ LED ಲೈಟ್ ಸಿಗ್ತಾವೆ. ನೋಡ್ಬೋದು ನೀವು. ಹೆಡ್ಲ್ಯಾಂಪ್ ಅಂದ್ಬಿಟ್ಟು ರೌಂಡ್ ಹೆಡ್ಲ್ಯಾಂಪ್ ಐತಿ, ಸ್ವಲ್ಪ ವೈಡನ ಐತಿ. ಸೊ ಒಂದು ಜಾಸ್ತಿ ಒಂದು ಪೂರ ಕೈ ನಮ್ದು ಅಷ್ಟು ದೊಡ್ಡದೈತಿ ಹೆಡ್ಲ್ಯಾಂಪ್. ಸೊ ಬಂದ್ಬಿಟ್ಟು ಇದ್ರೊಳಗೆ ನಿಮ್ಗೆ ಹೈ ಬೀಮ್ ಲೋ ಬೀಮ್ ಎರಡು ಕೂಡ ಸಿಗ್ತೈತಿ. ಇಂಡಿಕೇಟರ್ ಬಂದ್ಬಿಟ್ಟು LED ಒಳಗೆ ಸಿಗ್ತಾವೆ. ಸೊ ಇಂಡಿಕೇಟರ್ ನಿಮ್ಗೆ ಇದ್ರೊಳಗೆ ಸ್ವಲ್ಪ ಡಿಸೈನ್ ಬೇರೆ ಥರನೇ ಐತಿ. ನೋಡ್ಬೋದು ನೀವು. ನಾ ಈಗ ಇಂಡಿಕೇಟರ್ ಕೂಡ ಹಚ್ಚಿಲ್ಲ, ಆದರೆ ಇಂಡಿಕೇಟರ್ ಹಚ್ಚಿದ್ರೆ ಡಿಸೈನ್ ಬೇರೆ ಥರ ಐತಿ. ನೋಡ್ಬೋದು ನೀವು. ನಾ ಹಚ್ಚಿ ತೋರಿಸ್ತೀನಿ ಈಗ. ಸೊ ನೀವು ನೋಡ್ಬೋದ ಈ ಗಾಡಿ ಒಳಗೆ ಲೈಟಿಂಗ್ ಯಾವ ಥರ ಕೊಟ್ಟಾರಂತೆ ಇಂಡಿಕೇಟರ್ದ. ನಾ ಈಗ ಆ್ಯಕ್ಚುಲಿ ಹಜಾರ್ ಲೈಟ್ ಕೂಡ ಹಚ್ಚಿಲ್ಲ, ಇಂಡಿಕೇಟರ್ ಒಳಗೆ ಹಚ್ಚೀನಿ. ಈಚೆ ಕಡೆ ಒಂದು ಸೈಡ್ ಒಂದು ಚಾಲೂನೇ ಇರ್ತೈತಿ, ಈಚೆ ಕಡೆ ಯಾವ ಕಡೆ ನೀವು ಇಂಡಿಕೇಟರ್ ಹಾಕ್ತಿರಲ್ಲ ಆ ಕಡೆ ನಿಮ್ಗೆ ಬ್ಲಿಂಕ್ ಹಾಕಿರ್ತೈತಿ. ಇನ್ನು ಹಜಾರ್ ಲೈಟ್ ಹಾಕಿದ್ರೆ ನೀವು ಎರಡು ಕಡೆ ಬ್ಲಿಂಕ್ ಹಾಕೈತಿ. ಅದನ್ನೂ ಒಂದು ಸತ ತೋರಿಸ್ತೀನಿ. ಸೊ ಈಗ ನಾನು ಹಜಾರ್ ಲೈಟ್ ಹಚ್ಚೀನಿ, ನೀವು ನೋಡ್ಬೋದಾ ಎರಡು ಕಡೆ ಬ್ಲಿಂಕ್ ಆಗತೈತಿ. ನಿಮ್ಗೆ ಇದು ಸೇಫ್ಟಿ ಇದು ಮಾಡ್ತೈತಿ. ರಾತ್ರಿ ಎಲ್ಲಾದರೂ ಹೊಂಟ್ರೆ ಏನಾದರೂ ನಿಮ್ಗೆ ಅಪಾಯ ಕೂಡ ಇದ್ರೆ, ಇಲ್ಲ ಫಾಗ್ ಏರಿಯಾ ಒಳಗೆ ಹೊಂಟಿದ್ರೆ ವಿಂಟರ್ ಸೀಸನ್ ಒಳಗೆ ಸೊ ಗಾಡಿ ಕಾಣಲಿ ಅಂತೇಳಿ ಒಂದು ಬ್ರೈಟ್ LED ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ ಲ್ಯಾಂಪ್ನ ಈ ಗಾಡಿ ಒಳಗೆ ಕೊಟ್ಟಾರೆ ನಿಮ್ಗೆ. ಇನ್ನು ಫ್ರಂಟ್ ಬಗ್ಗೆ ನೋಡೋದಾದ್ರೆ ಫ್ರಂಟ್ ನಿಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತಾವೆ. ಸಸ್ಪೆನ್ಷನ್ ಕವರ್ ನೋಡ್ಬೋದು ನೀವು, ಫುಲ್ಲಿ ಮೆಟಾಲಿಕ್ ಒಳಗೆ ಐತಿ. ಇಲ್ಲಿಂದ ಇಲ್ಲಿ ಮಟ್ಟ ಪೂರಾ ಮೆಟಾಲಿಕ್ ಒಳಗನ ಕವರ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೀವು ನಂಬರ್ ಪ್ಲೇಟ್ ಕೂಡ ಹೆಡ್ಲ್ಯಾಂಪ್ ಕೆಳಗನ ನಂಬರ್ ಪ್ಲೇಟ್ ಹಾಕೋಬೋದು. ಇನ್ನು ಮಡ್ಗಾಡ್ ನೋಡೋದಾದ್ರೆ ಇದು ಕೂಡ ನಿಮ್ಗೆ ಫುಲ್ಲಿ ಮೆಟಾಲಿಕ್ ಒಳಗೆ ಬರ್ತೈತಿ. ಸೊ ಇಲ್ಲಿಂದ ಇಲ್ಲಿ ತನಕ ನಿಮ್ಗೆ ಮೆಟಾಲಿಕ್ ಒಳಗೆ ಬರ್ತೈತಿ. ಇದು ಫುಲ್ಲಿ ಬ್ಲ್ಯಾಕ್ ಕಲರ್ ಐತಿ ಮತ್ತು ಇದ್ರೊಳಗೆ ನಿಮ್ಗೆ ಸ್ವಲ್ಪ ಅಂದ್ರೆ ಶೈನಿ ಬ್ಲ್ಯಾಕ್ ಕೊಟ್ಟಾರ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ರಿಫ್ಲೆಕ್ಟರ್ ಸಿಗ್ತೈತಿ. ಇನ್ನು ಈ ಗಾಡಿ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಡ್ಯುಯಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ ಸಿಗ್ತೈತಿ. ಸೊ ಫ್ರಂಟ್ ನೋಡೋದಾದ್ರೆ ನಿಮ್ಗೆ ಡಿಸ್ಕ್ ಬ್ರೇಕ್ ಬಂದುಬಿಟ್ಟು 310 mm ಡಿಸ್ಕ್ ಬ್ರೇಕ್ ಸಿಗ್ತೈತಿ. ಇನ್ನು ಫ್ರಂಟ್ ಟೈರ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ 19 ಇಂಚ್ ಅಲಾ ವೀಲ್ ಸಿಗ್ತೈತಿ ಮತ್ತು 100/90 ಸೆಕ್ಷನ್ ಟೈರ್ ಐತಿ ಈ ಗಾಡಿ ಒಳಗೆ. ಸೊ ಸ್ವಲ್ಪ ದೊಡ್ಡದನ್ನ ಕೊಟ್ಟಾರೆ. ಬಲ್ಕಿಯಾಗಿ ಟೈರ್ ಕಂತಾವೆ ನೀವು ಯಾವ ಥರ ಟೈರ್ ಐತೆ ಅಂತ ನೋಡ್ಬೋದು. ಸೊ ಬಲ್ಕಿ ಐತಿ, ವೈಡ್ ಕೂಡ ಐತಿ. ಸೊ ಟೈರ್ ಗ್ರಿಪ್ಪಿಂಗ್ ಬಂದುಬಿಟ್ಟು ಜಾಸ್ತಿನೇ ಐತೆ ಅಂತ ಹೇಳ್ಬೋದು. ಸೊ ಇನ್ನು ನೀವು ಅಲಾ ವೀಲ್ಸ್ ನೋಡ್ಬೋದು. ಇದ್ರೊಳಗೆ ವೈ ಶೇಪ್ಡ್ ಅಲಾ ವೀಲ್ಸ್ ಬರ್ತಾವೆ. ಮತ್ತು ಅಲಾ ವೀಲ್ ಬಂದುಬಿಟ್ಟು ನಿಮ್ಗೆ ಇದ್ರೊಳಗೆ ಸೊ ಸ್ವಲ್ಪ ಗ್ರೇ ಕಲರ್ ಒಳಗೆ ಅಲಾ ವೀಲ್ ಕಾಣ್ತೈತಿ. ಮಡ್ಗಾಡ್ ತುಂಬ ದೊಡ್ಡದು ಬಲ್ಕಿಯಾಗಿ ಕೊಟ್ಟಾರೆ ನಿಮ್ಗೆ. ಫುಲ್ಲಿ ಟೈರ್ನ ಕವರ್ ಮಾಡ್ತೈತಿ. ಒಂದು ಇಲ್ಲೊಂದು ಆ್ಯಂಗಲ್ ಕೊಟ್ಟಾರೆ ಮತ್ತು ಅಲ್ಲೊಂದು ಸ್ಟೀಲ್ ಆ್ಯಂಗಲ್ ಕೊಟ್ಟಾರೆ. ಫುಲ್ಲಿ ಮೆಟಾಲಿಕ್ ಒಳಗೆ ನಿಮ್ಗೆ ಮಡ್ಗಾಡ್ ಬರ್ತೈತಿ. ಇನ್ನು ಗಾಡಿ ಎಂಜಿನ್ ಬಗ್ಗೆ ಅಂದ್ರೆ ಗಾಡಿ ಹಾರ್ಟ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 348 cc ಏರ್ ಕೂಲ್ಡ್ ಎಂಜಿನ್ ಸಿಗ್ತೈತಿ. ಇನ್ನು ಪವರ್ ಬಗ್ಗೆ ನೋಡೋದಾದ್ರೆ 20 bhp ಪವರ್ ಮತ್ತು 30 Nm ಆಫ್ ಟಾರ್ಕನ್ನು ಈ ಗಾಡಿ ಒಳಗೆ ಕೊಟ್ಟಾರೆ. ಸೊ ಎಂಜಿನ್ ನೋಡೋಕೆ ಬಲ್ಕಿಯಾಗಿ ಕಾಣ್ತೈತಿ. ಸೊ ನೆಕೆಡ್ ಎಂಜಿನ್ ಇರೋದ್ರಿಂದ ಗಾಡಿ ಲುಕ್ ಇದು ಇನ್ನೂ ಹೆಚ್ಚು ಎನ್ಹಾನ್ಸ್ ಮಾಡ್ತೈತಿ. ಸೊ ಎಂಜಿನ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಕೊಟ್ಟಾರೆ. ಇಲ್ಲಿ ಪೂರಾ ಬಂದುಬಿಟ್ಟು ಸೊ ಬ್ಲ್ಯಾಕ್ ಒಳಗೆ ಐತಿ ಮತ್ತು ಇಲ್ಲಿ ಒಂದು ಸ್ಟಿಕರಿಂಗ್ ಕೂಡ ಮಾಡ್ಯಾರ ನಿಮ್ಗೆ ಸ್ಟೀಲ್ ಒಳಗೆ ಹೊಂಡಾ ಅಂತೇಳಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಡ್ಯುಯಲ್ ಹಾರ್ನ್ ಬರ್ತಾವೆ. ಸೊ ಹಾರ್ನ್ ಲೌಡ್ ಸ್ವಲ್ಪ ಜಾಸ್ತಿನೇ ಇರ್ತೈತೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಫ್ರಂಟ್ ಪುಟ್ರೆಸ್ಟ್ ಅಡ್ಜಸ್ಟಬಲ್ ಪುಟ್ರೆಸ್ಟ್ ಐತಿ. ಇದು ಕೂಡ ಜಾಸ್ತಿ ವೈಡ್ ಅಂದ್ರೆ ಗಾಡಿ ತಕ್ಕಂಗೆ ಜಾಸ್ತಿ ದೊಡ್ಡದು ಕೊಟ್ಟಾರೆ. ಮತ್ತು ಇದು ಮೆಟಾಲಿಕ್ ಒಳಗೆ ಐತಿ. ಇದು ಬಂದುಬಿಟ್ಟು ರಿಯರ್ ಬ್ರೇಕ್ ಲಿವರ್. ಇದನ್ನು ಕೂಡ ಬ್ಲ್ಯಾಕ್ ಒಳಗೆ ಐತಿ ಮತ್ತು ಇದು ಕೂಡ ಮೆಟಲ್ ಒಳಗೆ ಕೊಟ್ಟಾರೆ ನಿಮ್ಗೆ. ಇನ್ನು ಹಿಂದೆ ಹಂಗೆ ಬರ್ತಾ ನಿಮ್ಗೆ ಇಲ್ಲಿ ಕೂಡ ಒಂದು CB350C ಅಂತೇಳಿ ಬ್ಯಾಡ್ಜಿಂಗ್ ಸಿಗ್ತೈತಿ. ಅದು ಕೂಡ ಎಷ್ಟು ಶೈನಿ ಒಳಗೆ ಕೊಟ್ಟಾರೆ ನೋಡ್ಬೋದು ನೀವು. ಇದು ಬಂದುಬಿಟ್ಟು ನಿಮ್ಗೆ ಫೈಬರ್ ಒಳಗೆ ಸಿಗ್ತೈತಿ. ಇಲ್ಲೇ ಏನಾದರೂ ನೀವು ಗಾಡಿ ರೈಡರ್ಗೆ ಜಾಸ್ತಿ ಎಂಜಿನ್ ಹೀಟ್ ಬರಬಾರ್ದು ಅಂತೇಳಿ ಸೊ ಇಲ್ಲೊಂದು ಸ್ಟೀಲಿದ್ದ ಗಾರ್ಡ್ ಕೂಡ ಕೊಟ್ಟಾರೆ. ಸೊ ಕಾಲು ಏನಾದರೂ ಹತ್ತಂದ್ರೆ ಅದು ರೈಡರ್ಗೆ ಕಂಫರ್ಟ್ ಅನ್ಸಂಗಿಲ್ಲ ಅಂತೇಳಿ ಒಂದು ಸ್ಟೀಲ್ ಗಾರ್ಡ್ ಕೂಡ ಕೊಟ್ಟಾರೆ. ಇನ್ನು ಎಂಜಿನ್ ಅಂದ್ರೆ ಫ್ಯೂಲ್ ಟ್ಯಾಂಕ್ ಮ್ಯಾಲೆ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಹೊಂಡಾ ಬ್ಯಾಜಿಂಗ್ ಐತಿ. ಇಲ್ಲಿ ಬಂದುಬಿಟ್ಟು ಹಂಗೆ ಹಿಂದೆ ಸೈಡ್ ಟ್ಯಾಂಕ್ ಪ್ಯಾಡ್ ಕೊಟ್ಟಾರೆ. ಇದು ಕೂಡ ಒಂದು ರೈಡರ್ಗೆ ಕಂಫರ್ಟ್ ಕೊಡ್ತದಂತ ಹೇಳ್ಬೋದು.
ಇದು ಫೈಬರ್ ಒಳಗೆ ಐತಿ. ಟ್ಯಾಂಕ್ ಬಂದುಬಿಟ್ಟು ಫುಲ್ಲಿ ಮೆಟಾಲಿಕ್ ಒಳಗೆ ಸಿಗ್ತೈತೆ ನಿಮ್ಗೆ ಟ್ಯಾಂಕ್. ಇನ್ನು ಹಂಗೆ ಹಿಂದೆ ಬರ್ತಾ ನೋಡಿದ್ರೆ ನಿಮ್ಗೆ ಇದು ರಿಯರ್ ಪಿಲ್ಲನ್ ಪುಟ್ರ್ ಸಿಗ್ತೈತಿ. ಇದು ಕೂಡ ಅಡ್ಜಸ್ಟೇಬಲ್ ಆಗಿರ್ತೈತಿ ಮತ್ತು ಮೆಟಾಲಿಕ್ ಒಳಗೆ ಐತಿ. ಸೊ ಇದು ಫುಲ್ಲಿ ಸ್ಟೀಲ್ ಕಲರ್ ಒಳಗೆ ಕೊಟ್ಟಾರ, ಸ್ಟೀಲಿಂದನೇ ಇರ್ಬೋದು ಮೋಸ್ಟ್ಲಿ. ಹಿಂದೆ ಬಂದುಬಿಟ್ಟು ನಿಮ್ಗೆ ಟ್ವಿನ್ ಶಾಕ್ ಅಬ್ಸರ್ವರ್ ಬರ್ತಾವೆ. ಸೊ ಈಚೆ ಕಡೆ ಒಂದು ಆ ಕಡೆ ಒಂದು ಶಾಕ್ ಅಬ್ಸರ್ವರ್ ಐತಿ. ಇನ್ನು ರಿಯರ್ ಟೈರ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 150 ಸೆಕ್ಷನ್ ಟೈರ್ ಐತಿ ಮತ್ತು 17 ಇಂಚ ಅಲಾಯ್ ವೀಲ್ ಕೊಟ್ಟಾರೆ. ಸೊ ಫ್ರಂಟ್ ಬಂದುಬಿಟ್ಟು ನಿಮ್ಗೆ 19 ಇಂಚ್ ಬರ್ತೈತಿ, ಹಿಂದೆ ಬಂದುಬಿಟ್ಟು 17 ಇಂಚ ಅಲಾಯ್ ವೀಲ್ ಸಿಗ್ತೈತಿ. ಇನ್ನು ಹಿಂದಿನ ಬ್ರೇಕ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 240 mm 1 ಪಿಸ್ಟನ್ ಬ್ರೇಕ್ ಸಿಗ್ತೈತಿ. ಮುಂದೆ ನೋಡೋದಾದ್ರೆ 2 ಪಿಸ್ಟನ್ ಬ್ರೇಕ್ ಐತಿ. ಮತ್ತು ಈ ಗಾಡಿ ಮಫ್ಲರ್ ಬಗ್ಗೆ ನೋಡೋದಾದ್ರೆ ಫುಲ್ಲಿ ಸ್ಟೀಲ್ ಒಳಗೆ ಮಫ್ಲರ್ ಕೊಟ್ಟಾರೆ. ಸೊ ನೋಡೋಕೆ ನಿಮ್ಗೆ ಒಂಥರ ರಾಯಲ್ ಎನ್ಫೀಲ್ಡ್ನ ಕಾಪಿ ಮಾಡಿದಾರೆ ಅನ್ನೋ ಥರ ಅನಿಸ್ತೈತಿ. ಪೂರಾ ಅದೇ ಥರ ನಿಮ್ಗೆ ಸ್ಟೀಲಿದ್ದ ಕೊಟ್ಟಾರೆ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಇನ್ನು ರಿಯರ್ ಲುಕ್ ನೋಡೋದಾದ್ರೆ ಈ ಥರ ಲುಕ್ ಸಿಗ್ತೈತೆ ನಿಮ್ಗೆ ಗಾಡಿ ಬಂದುಬಿಟ್ಟು. ಇಲ್ಲೇ ಸೀಟ್ ಮೇಲೆ ನಿಮ್ಗೆ ಹೊಂಡಾ ಅಂತೇಳಿ ಪೇಂಟ್ ಮಾಡ್ಯಾರ. ಮತ್ತು ಮಡ್ಗಾಡ್ ಬಂದುಬಿಟ್ಟು ಹೆವಿ ವೈಡ್ ಐತಿ. ಇನ್ನು ರಿಯರ್ ಲ್ಯಾಂಪ್ ಬಗ್ಗೆ ನೋಡೋದಾದ್ರೆ ಒಂದು ರೆಟ್ರೋ ಸ್ಟೈಲ್ ಫೀಲ್ ಕೊಡ್ತದೆ ನಿಮ್ಗೆ. ರಿಯರ್ ಲ್ಯಾಂಪ್ ಬಂದುಬಿಟ್ಟು ಇದು ಕೂಡ LED ಒಳಗೆ ಐತಿ. ಸೊ ಇಂಡಿಕೇಟರ್ಸ್ ಕೂಡ ನಿಮ್ಗೆ LED ಒಳಗೆ ಸಿಗ್ತಾವೆ. ಸೊ ಇಲ್ಲಿ ಬಂದುಬಿಟ್ಟು ಒಂದು ರಿಫ್ಲೆಕ್ಟರ್ ಕೂಡ ಐತಿ. ಮತ್ತು ನಿಮ್ಗೆ ಇಲ್ಲಿ ನಂಬರ್ ಪ್ಲೇಟ್ ಕುಂದಿರ್ಸ್ಕೋಬೋದು. ನಂಬರ್ ಪ್ಲೇಟ್ ರಾತ್ರಿ ಕಾಣಲಿ ಅಂತೇಳಿ ಇಲ್ಲಿ ಒಂದು ಲೈಟ್ ಕೊಟ್ಟಾರ. ಸೊ ಆ ಲೈಟ್ ಕೂಡ ನೀವು ನೋಡ್ಬೋದು. ಮಡ್ಗಾಡ್ ಬಂದುಬಿಟ್ಟು ಹೆವಿ ವೈಡ್ ಐತಿ, ಪೂರಾ ಮೆಟಾಲಿಕ್ ಒಳಗೆ ಐತಿ. ಸೊ ಟೈರ್ ತಕ್ಕಂಗೆ ಮಡ್ಗಾಡ್ ಕೊಟ್ಟಾರ. ಟೈರ್ ಕೂಡ ವೈಡ್ ಐತಿ ಮತ್ತು ಮಡ್ಗಾಡ್ ಕೂಡ ಪೂರಾ ವೈಡ್ ಐತಿ. ಇನ್ನು ಈ ಸೈಡ್ ಬಂದುಬಿಟ್ಟು ನಮ್ಗೆ ಮಡ್ಗಾಡ್ ಈ ಥರ ಕಾಣ್ತೈತಿ. ಮಡ್ಗಾಡ್ ಕೆಳಗನ ನಮ್ಗೆ ಸಾರಿ ಗಾರ್ಡ್ ಬರ್ತೈತಿ. ಸಾರಿ ಗಾರ್ಡ್ ಬಂದುಬಿಟ್ಟು ಫುಲ್ಲಿ ಮೆಟಾಲಿಕ್ ಒಳಗೆ ಐತಿ. ಸೊ ಅದು ಬ್ಲ್ಯಾಕ್ ಒಳಗೆ ಐತಿ. ಇನ್ನು ಈಚೆ ಕಡೆ ನೋಡೋದಾದ್ರೆ ನಮ್ಗೆ ಆಚೆ ಕಡೆ ಯಾವ ಥರ ಇತ್ತು, ಸೊ ರೈಟ್ ಸೈಡ್ ಯಾವ ಥರ ಇತ್ತು, ಲೆಫ್ಟ್ ಸೈಡ ಅದು ಕೂಡ ನಮ್ಗೆ ಶಾಕ್ ಅಬ್ಸರ್ವರ್, ಸ್ಪ್ರಿಂಗ್ ಶಾಕ್ ಅಬ್ಸರ್ವರ್ ಇರುತ್ತೆ. ಇನ್ನು ಹಂಗೆ ಕೆಳಗೆ ನೋಡಿದ್ರೆ ನಿಮ್ಗೆ ಓಪನ್ ಚೈನ್ ಸಾಕೆಟ್ ಸಿಗ್ತೈತಿ. ಸೊ ಇಲ್ಲಿ ಮೇಲೆ ನೋಡಿದ್ರೆ ನಿಮ್ಗೆ ಚೈನ ಕವರ್ ಮಾಡಿದಾರೆ, ಅದು ಒಂದು ಫೈಬರಿಂದ ಕವರ್ ಮಾಡಿದ್ದಾರೆ. ಹಂಗೆ ಮುಂದೆ ಬರ್ತಾ ನಿಮ್ಗೆ ಪಿಲ್ಲನ್ ಪುಟ್ರೆಸ್ಟ್ ಸಿಗ್ತೈತಿ. ಸೊ ರೈಟ್ ಸೈಡ್ ಯಾವ ಥರ ಇತ್ತು, ಲೆಫ್ಟ್ ಸೈಡು ಅದು ಕೂಡ ಸೇಮ್ ಪಿಲ್ಲನ್ ಪುಟ್ರೆಸ್ಟ್ನ ಒಂದು ಆ್ಯಂಗಲ್ ಮಾಡಿ ಅಡ್ಜಸ್ಟ್ ಮಾಡಿ ಕೊಟ್ಟಾರೆ. ಇನ್ನು ಈ ಗಾಡಿ ಒಳಗೆ ಹಂಗೆ ಮುಂದೆ ಬರ್ತಾ ನೋಡೋದಾದ್ರೆ ನಿಮ್ಗೆ ಇದು ಫ್ರಂಟ್ ಪುಟ್ರೆಸ್ಟ್. ಮತ್ತು ಈ ಗಾಡಿ ಒಳಗೆ ನಿಮ್ಗೆ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತೈತಿ. ಫಸ್ಟ್ ಗೇರ್ ಬಂದುಬಿಟ್ಟು ಡೌನ್ ಇರ್ತೈತಿ, ಉಳ್ಕಿದಷ್ಟು ಕೂಡ ಆಫ್ ಇರ್ತಾವೆ. ಸೊ ನೀವು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350ಗೆ ಕಂಪೇರ್ ಮಾಡೋದಾದ್ರೆ ಈ ಎಂಜಿನ್ ಬಗ್ಗೆ ಏನು ಜಾಸ್ತಿ ಫೀಚರ್ಸ್ ಐತೆ ಅಂದ್ರೆ, ಈಗ ಎಂಜಿನ್ ಬಂದುಬಿಟ್ಟು ಸ್ಮೂತ್ ಇರ್ತೈತಿ ಮತ್ತು ನಿಮ್ಗೆ ಜಾಸ್ತಿ ವೈಬ್ರೇಷನ್ ಆಗಿಲ್ಲ. ನೀವು 150 ಮೇಲೆ ಹೊಂಟರು ಕೂಡ ಹೈವೇನಲ್ಲಿ ಆಗಲಿ ಎಲ್ಲ ಸಿಟಿನಲ್ಲಿ ಆಗಲಿ ಕೂಡ ಈ ಗಾಡಿ ಒಳಗೆ ನಿಮ್ಗೆ ಸ್ಮೂತ್ ರಿಫೈನ್ಡ್ ಎಂಜಿನ್ ಇರೋದ್ರಿಂದ ವೈಬ್ರೇಷನ್ಸ್ ಜಾಸ್ತಿ ಬರೋಂಗಿಲ್ಲ ಮತ್ತು ಅಷ್ಟೊಂದು ಲೌಡ್ ಕೂಡ ಇಲ್ಲ ಗಾಡಿ. ಸೊ ಈ ಗಾಡಿ E20 ಫ್ಯೂಲ್ನ ಸಪೋರ್ಟ್ ಮಾಡೋ ಕಾರಣದಿಂದ ನಿಮ್ಗೆ ಮೈಲೇಜ್ಗೆ ಕೂಡ ಎಫೆಕ್ಟ್ ಆಗಂಗಿಲ್ಲ. ಸೊ ಎಲ್ಲ ಗಾಡಿಗೂ ಈಗ 2026 ಆಗಲಿ 25 ಆಗಲಿ ಎಲ್ಲದ್ರೊಳಗೂ ನಿಮ್ಗೆ E20 ಫ್ಯೂಲ್ ಕೂಡ ಸಪೋರ್ಟ್ ಮಾಡೋ ಗಾಡಿ ಬರತ್ತವ. ಅದರ ಕ್ಲಾಸಿಕ್ 350 ಕಂಪೇರ್ ಮಾಡಿದ್ರೆ ಅದ್ರೊಳಗೆ ಇನ್ನೂ ಆ ಥರ ಒಂದು ಫೀಚರ್ಸ್ನ ಅವರು ಆ್ಯಡ್ ಮಾಡಿಲ್ಲ. ಸೊ ಈ ಗಾಡಿ ಬಂದುಬಿಟ್ಟು ರಿಫೈನ್ಡ್ ಸ್ಮೂತ್ ಮತ್ತು ವೈಬ್ರೇಷನ್ ಕಮ್ಮಿ ಮತ್ತು ಹೀಟ್ ರೆಸಿಸ್ಟ್ ಕೂಡ ಮಾಡ್ತೈತಿ. ಇದು ಹೀಟ್ ಅಷ್ಟೊಂದು ಜಾಸ್ತಿ ಆಗಂಗಿಲ್ಲ. ಸೊ ಆ ಥರ ಒಂದು ಎಂಜಿನ್ನ ಕೊಟ್ಟಾರೆ ಈ ಗಾಡಿ ಒಳಗೆ. ಇನ್ನು ಟ್ಯಾಂಕ್ ಬಗ್ಗೆ ನೋಡೋದಾದ್ರೆ ಬಲ್ಕಿ ಟ್ಯಾಂಕ್ ಸಿಗ್ತೈತೆ ನಿಮ್ಗೆ. ಈ ಗಾಡಿ ಒಳಗೆ ನಿಮ್ಗೆ 15 ಲೀಟರ್ ಆಫ್ ಫ್ಯೂಲ್ ಟ್ಯಾಂಕ್ ಸಿಗ್ತೈತಿ. ಸೊ ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು ಈ ಥರ ಐತಿ. ಫ್ಯೂಲ್ ಟ್ಯಾಂಕ್ ಕ್ಯಾಪ್ ಬಂದುಬಿಟ್ಟು ಈ ಥರ ಸ್ಟೀಲ್ ಒಳಗೆ ಕೊಟ್ಟಾರೆ. ಸೊ ಇಲ್ಲಿ ಕ್ಯಾಪ್ ಓಪನ್ ಮಾಡಿ ನೀವು ಫ್ಯೂಲ್ ಟ್ಯಾಂಕ್ನ ಓಪನ್ ಮಾಡ್ಬೋದು. ಪೂರಾ ಬಲ್ಕಿ ಥರ ಐತಿ. ಸೊ ರೈಡರ್ಗೆ ಕಂಫರ್ಟ್ ಆಗಲಿ ಅಂತ ಇಲ್ಲಿ ನಿಮ್ಗೆ ಲೆಂತ್ ಕಮ್ಮಿ ಬರ್ತೈತಿ ಮತ್ತು ಮುಂದೆ ಹೋಗ್ತಾ ನಿಮ್ಗೆ ವೈಡ್ ಬರ್ತೈತಿ. ಇನ್ನು ಸೀಟ್ ಬಗ್ಗೆ ಮಾತಾಡೋದ್ರೆ ನನಗೆ ಅನ್ಸಿದ ಮಟ್ಟಿಗೆ ಹೆವಿ ಕಂಫರ್ಟೇಬಲ್ ಸೀಟ್ ಕೊಟ್ಟಾರೆ. ಹಿಂದೆ ನೋಡ್ಬೋದು ನೀವು ಪಿಲ್ಲನ್ ಸೀಟ್ ಕೂಡ ವೈಡ್ ಐತಿ. ಸೊ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಪಿಲ್ಲನ್ ಸೀಟ್ ನಿಮ್ಗೆ ಸಣ್ಣದು ಬರ್ತೈತಿ, ಅದು ಹಿಂದವ್ರಿಗೆ ಕಂಫರ್ಟ್ ಆಗಂಗಿಲ್ಲ. ಸೊ ಈ ಗಾಡಿ ಒಳಗೆ ವೈಡ್ ಕೊಟ್ಟಾರೆ ಮತ್ತು ಹೆವಿ ಕಂಫರ್ಟೇಬಲ್ ಅನ್ಸತ್ತದ ನನಗೆ. ಮತ್ತು ಇದು ಗ್ರ್ಯಾಬ್ ಹ್ಯಾಂಡಲ್ ಬಂದುಬಿಟ್ಟು ಸಿಂಗಲ್ ಗ್ರ್ಯಾಬ್ ಹ್ಯಾಂಡಲ್ ಐತಿ, ಅದು ಕೂಡ ಮೆಟಾಲಿಕ್ ಒಳಗೆ ಐತಿ. ಸೊ ಯಾವ ಥರ ಐತೆ ಅಂತ ನೋಡ್ಬೋದು ನೀವು. ಇನ್ನು ಗಾಡಿ ಕೀ ಬಂದುಬಿಟ್ಟು ಈ ಥರ ಕೀ ಸಿಗ್ತೈತೆ ನಮಗೆ. ಇಗ್ನಿಷನ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ಸಿಗ್ತೈತಿ. ಸೊ ಈ ಥರ ಹಾಕಿ ಆನ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ತೋರಿಸೈತಿ. ಇದ್ರೊಳಗೆ ಬಂದುಬಿಟ್ಟು ನಿಮ್ಗೆ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಐತಿ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಏನೇನೈತೆ ಅಂತ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಸ್ಪೀಡೋಮೀಟರ್ ಐತಿ, ಟೈಮ್ ಐತಿ, ಗೇರ್ ಸ್ವಿಚ್ ಇಂಡಿಕೇಟರ್ ಐತಿ. ಸೊ ನ್ಯೂಟ್ರಲ್ ಒಳಗಿದ್ರೆ ನಿಮ್ಗೆ ಇಲ್ಲಿ ನ್ಯೂಟ್ರಲ್ ಅಂತ ತೋರಿಸೈತಿ. ಮತ್ತು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಯಾವುದೇ ಗೇರ್ ಒಳಗೆ ಕೂಡ ಇದ್ರೆ ಆ ಗೇರ್ ಒಳಗೆ ಐತೆ ಅಂತ ತೋರಿಸೈತಿ. ಸೊ ಇನ್ನು ಸೈಡ್ ಬಂದುಬಿಟ್ರೆ ನಿಮ್ಗೆ ಹೈ ಬೀಮ್ ಒಳಗಿದ್ರೆ ಹೈ ಬೀಮ್ ತೋರಿಸೈತಿ, ನ್ಯೂಟ್ರಲ್ ಒಳಗಿದ್ರೆ ನ್ಯೂಟ್ರಲ್ ಇಂಡಿಕೇಟರ್, ಮಾಲ್ ಫಂಕ್ಷನ್ ಇಂಡಿಕೇಟರ್. ಈ ಗಾಡಿ ಒಳಗೆ ನಿಮ್ಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಬರ್ತೈತಿ. ಸೊ ನೀವು ಅದನ್ನು ಆನ್ ಆಫ್ ಮಾಡ್ಕೋಬೋದು. ಆನ್ ಇದ್ರೆ ಈ ಥರ ಬರ್ತೈತಿ, ಆಫ್ ಇದ್ರೆ ಇಲ್ಲಿ ಸೈಡ್ ಒಳಗೆ ಬರ್ತೈತಿ. ಮತ್ತು ಇದು ಬಂದುಬಿಟ್ಟು ನಿಮ್ಗೆ ABS, ಸೊ ಆ್ಯಂಟಿ ಬ್ರೇಕಿಂಗ್ ಲಾಕ್ ಸಿಸ್ಟಮ್ ಅದು ಆನ್ ಐತೆ ಅಂತೇಳಿ ತೋರಿಸ್ತೈತಿ. ಸೊ ಇಷ್ಟು ನಿಮ್ಗೆ ಇದ್ರೊಳಗೆ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಒಳಗೆ ಇಷ್ಟ ಫೀಚರ್ಸ್ ಸಿಗ್ತಾವೆ.
ಇನ್ನು ಈ ಗಾಡಿ ಒಳಗೆ ನಿಮ್ಗೆ ಸಿಂಗಲ್ ಹ್ಯಾಂಡಲ್ ಬಾರ್ ಬರ್ತೈತಿ. ಸೊ ಅದು ಬೆಂಡ್ ಆಗೈತಿ, ಯಾವ ಥರ ನೋಡ್ಬೋದು ನೀವು. ಇದು ಈ ಥರ ಬೆಂಡ್ ಇದ್ದಿದ್ದ ಸಿಂಗಲ್ ಹ್ಯಾಂಡಲ್ ಬಾರ್ ಬರ್ತೈತಿ. ಪೂರಾ ಮೆಟಾಲಿಕ್ ಒಳಗೆ ಐತಿ. ಸೊ ಇದು ಸ್ಟೀಲ್ ಥರ ಅಂದ್ರೆ ಸ್ಟೀಲ್ ಒಳಗೆ ಐತಿ. ಸೊ ನೋಡೋಕೆ ಲುಕ್ ಎನ್ಹ್ಯಾನ್ಸ್ ಕಾಣ್ತೈತಿ ನಿಮ್ಗೆ. ಲೆಫ್ಟ್ ಸೈಡ್ ನೋಡೋದಾದ್ರೆ ನಿಮ್ಗೆ ಕ್ಲಚ್ ಲಿವರ್ ಸಿಗ್ತೈತಿ. ಕ್ಲಚ್ ಲಿವರ್ ಹೆವಿ ಈಸಿ ಅಂದ್ರೆ ಸ್ಮೂತ್ ಐತಿ. ನೀವು ಬರೀ ಒಂದು ಫಿಂಗರ್ ಒಳಗೆ ನೀವು ಆರಾಮಾಗಿ ಕ್ಲಚ್ನ ಹಿಡಿಬೋದು, ಆ ಥರ ಕೊಟ್ಟಾರ. ಮತ್ತು ಇಲ್ಲಿ ಬಂದುಬಿಟ್ಟು ನಿಮ್ಗೆ ಹೈ ಬೀಮ್, ಲೋ ಬೀಮ್, ಪಾಸ್ ಲ್ಯಾಂಪ್, ಸೊ ಇಲ್ಲಿ ಬಟನ್ ಸಿಗ್ತೈತಿ. ಸೊ ಇನ್ನು ಇದ್ರೊಳಗೆ ನಿಮ್ಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಏನಾದರೂ ಚೇಂಜ್ ಮಾಡ್ಕೋಬೋದಿತ್ತು, ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೋದಿತ್ತು, ಟ್ರಿಪ್ ಚೇಂಜ್ ಮಾಡ್ಕೋಬೋದಿತ್ತು. ಸೊ ಅದನ್ನೆಲ್ಲ ಇಲ್ಲಿ ಬಟನ್ಸ್ ಕೊಟ್ಟಾರ ನಿಮ್ಗೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಹಾರ್ನ್ ಕೊಟ್ಟಾರ. ಅದ್ರ ಕೆಳಗೆ ಬಂದುಬಿಟ್ಟು ನಿಮ್ಗೆ ಇಂಡಿಕೇಟರ್ ಕೊಟ್ಟಾರ. ಆಲ್ಮೋಸ್ಟ್ ಬೇರೆ ಗಾಡಿಗಳಿಗೆಲ್ಲ ಇಂಡಿಕೇಟರ್ ಮೇಲೆ ಇರ್ತೈತಿ ಮತ್ತು ಹಾರ್ನ್ ಕೆಳಗೆ ಇರ್ತೈತಿ. ಸೊ ಇದ್ರೊಳಗೆ ಸ್ವಲ್ಪ ಡಿಫ್ರೆಂಟಾಗಿ ಹಾರ್ನ್ ಮೆಡಲ್ ಕೊಟ್ಟಾರ, ಇಂಡಿಕೇಟರ್ ಬಂದುಬಿಟ್ಟು ನಿಮ್ಗೆ ಕೆಳಗೆ ಕೊಟ್ಟಾರ. ಇನ್ನು ರೈಟ್ ಸೈಡ್ ನೋಡೋದ್ರೆ ನಿಮ್ಗೆ ಫ್ರಂಟ್ ಬ್ರೇಕ್ ಲಿವರ್ ಸಿಗ್ತೈತಿ. ಮತ್ತು ಇಲ್ಲಿ ಬಂದುಬಿಟ್ಟು ಬ್ರೇಕ್ ಆಯಿಲ್ ಐತಿ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಕಿಲ್ ಸ್ವಿಚ್ ಆನ್ ಆಫ್ ಮಾಡೋ ಬಟನ್ ಐತಿ. ಮತ್ತು ಇದು ಹಜಾರ್ ಲೈಟ್ ಇರ್ತೈತಿ. ಸೊ ಇದೇ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಗಾಡಿ ಕೂಡ ಸ್ಟಾರ್ಟ್ ಆಗ್ತೈತಿ. ಸೊ ಆ ಥರ ಒಂದು ಫೀಚರ್ಸ್ನ ಕೊಟ್ಟಾರ. ಇನ್ನು ರೈಟ್ ಸೈಡ್ ಎರಡೂ ಕಡೆ ನಿಮ್ಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ರೌಂಡ್ ಮಿರರ್ಸ್ ಬರ್ತಾವೆ. ಸೊ ಗಾಡಿ ಯಾವ ಥರ ಐತೆ ಅಂತೇಳಿ ಒಂದು ರೌಂಡ್ ಟೆಸ್ಟ್ ರೈಡ್ ತೊಗೊಂಡು ಹೋಗೋಣ. ಯಾವ ಥರ ಐತಿ, ಕಂಫರ್ಟ್ ಎಲ್ಲ ಹೆಂಗೈತೆ ಅಂತೇಳಿ ನೋಡ್ಕೊಂಬರ್ಬೇಕು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಗಾಡಿ ನೋಡೋಕೆ ಇಷ್ಟೊಂದು ಬಲ್ಕಿಯಾಗಿದ್ರು ಟರ್ನಿಂಗ್ ರೇಡಿಯಸ್ ಅಷ್ಟೊಂದೇನು ಜಾಸ್ತಿ ಇಲ್ಲ. ನೀವು ಕಮ್ಮಿ ಸ್ಪೇಸ್ ಒಳಗೆ ಟರ್ನ್ ಮಾಡ್ಬೋದು ಅಂತೇಳಿ ನನಗೆ ಅನಿಸುತ್ತೆ. ಸೊ ಗಾಡಿ ಬಂದುಬಿಟ್ಟು ನಿಮ್ಗೆ ಬಲ್ಕಿ ಇರೋದ್ರಿಂದ ದೊಡ್ಡ ಗಾಡಿ ಒಂದು ಆನೆ ಮೇಲೆ ಕುಂತು ಹೋಗೋ ಫೀಲ್ ಅನಿಸುತ್ತೆ ನಿಮ್ಗೆ, ಆ ಥರ ಒಂದು ಫೀಲ. ಮತ್ತು ಈ ಗಾಡಿ ಒಳಗೆ ಇನ್ನೊಂದು ಏನಾಕೈತಪ್ಪ ಅಂದ್ರೆ, ನೀವು ನಾರ್ಮಲ್ ಗಾಡಿ ಹೊಡೆದ ಈ ಗಾಡಿ ಒಳಗೆ ಹಾರ್ನ್ ಹೊಡ್ಯಕ್ಕೆ ಹೋದ್ರೆ, ಅಂದ್ರೆ ಗಾಡಿ ಹಾರ್ನ್ ಹೊಡ್ಯಕ್ಕೆ ಹೋದ್ರೆ ನಿಮ್ಗೆ ಹಾರ್ನ್ ಕೈ ಸಿಗಂಗಿಲ್ಲ. ಯಾಕಂದರೆ ನಿಮ್ಗೆ ಹಾರ್ನ ಮಿಡಲ್ ಒಳಗೆ ಐತಿ ಮತ್ತು ಇಂಡಿಕೇಟರ್ ಬಂದುಬಿಟ್ಟು ಕೆಳಗೆ ಕೊಟ್ಟಾನ. ಸೊ ಅದಕ್ಕೆ ನಿಮ್ಗೆ ಒಂಥರ ಕನ್ಫ್ಯೂಷನ್ ಆಕೈತಿ. ಸೊ ಈ ಗಾಡಿ ಬಂದುಬಿಟ್ಟು ನಂಗೆ ಓಡಿಸೋದ್ರಾಗ ಹೆವಿ ಕಂಫರ್ಟೇಬಲ್ ಅನ್ನೈತಿ. ರೈಡಿಂಗ್ ಪೋಸ್ಚರ್ ಅಂತೂ ಕಂಫರ್ಟೇಬಲ್. ನೀವು ಲಾಂಗ್ ರೈಡ್ ಎಲ್ಲ ತೊಗೊಂಡು ಹೋದ್ರೆ ನಿಮ್ಗೆ ಜಾಸ್ತಿ ಏನು ಫೀಲ್ ಆಗಂಗಿಲ್ಲ. ಸೊ ಇನ್ನು ಈ KSRTC ಬಸ್ ನೋಡಿ ನನಗೇನು ಅನಿಸ್ಪ ಅಂತಂದ್ರೆ, ಮೊನ್ನೆ KSRTC ಬಸ್ ಮೇಲಿರೋ ಪಾನ್ ಮಸಾಲ ಆ್ಯಡ್ಸನ್ನು ಕಿತ್ತಾಕಿದ್ರು. ಸೊ ನನಗೆ ಅದನ್ನು ನೋಡಿ ಭಾಳ ಖುಷಿ ಅನ್ನಿಸ್ತು. ಯಾಕಂದ್ರೆ ನಮ್ಮ ಯುವ ಜನತೆ ಎಚ್ಚರಗಳಾದತಿ. ಸೊ ಈ ಥರ ನೀವೇನಾದರೂ ಪಾನ್ ಮಸಾಲ ತಿನ್ನತ್ತಿದ್ರೆ, ಆ್ಯಡ್ಸ್ಗಳು ನೋಡಿದ್ರೆ ದಯವಿಟ್ಟು ಅವನ್ನ ತೆಗೆದಾಕ್ರಿ. ಮತ್ತು ನೀವೇನಾದರೂ ಪಾನ್ ಮಸಾಲ ತಿನ್ನತ್ತಿದ್ರೆ ಇವತ್ತು ಬಿಟ್ಬಿಡ್ರಿ. ಯಾಕಂತಂದ್ರೆ ಅದು ನಿಮ್ಗೆ ಇದಾದರೂ ಕೂಡ ನಿಮ್ಮ ಸುತ್ತಮುತ್ತಿರೋರಿಗೆ ಕಂಫರ್ಟೇಬಲ್ ಅನ್ಸಂಗಿಲ್ಲ. ಅದ್ರಾಗೂ ನಮ್ಮ ಜನ ಹೆಂಗೈತೆ ಅಂತಪ್ಪ ಅಂದ್ರೆ, ಎಲ್ಲಾದರೂ ಉಗುಳಬೇಡ, ಇಲ್ಲಿ ಉಗುಳಬಾರ್ದು ಅಂತೇಳಿ ಬೋರ್ಡ್ ಹಾಕಿದ್ರೆ ಆ ಬೋರ್ಡ್ ಕಾಣದಂಗೆ ಅದ್ರ ಮೇಲೆ ಉಗುಳಿರ್ತಾರೆ. ಆ ಥರ ನಮ್ಮ ಇಂಡಿಯನ್ ದೇಶ, ನಮ್ಮ ಜನದ ಮೈಂಡ್ಸೆಟ್ ಐತಿ. ಎಷ್ಟು ಸ್ವಚ್ಛ ಇಟ್ಕೋತೀವಿ ಅಷ್ಟು ನಮ್ಗೆ ರೋಗಗಳಾಗಲಿ, ಎಷ್ಟು ಕ್ಲೀನ್ ಇರ್ತೈತಿ ಅಷ್ಟು ನಮ್ಗೆ ಸಿಟಿ ಚಲೋ ಅನಿಸ್ತೈತಿ. ಸೊ ದಯವಿಟ್ಟು ನೀವೇನಾದರೂ ಪಾನ್ ಮಸಾಲ ತಿನ್ನೋರಿದ್ರೆ ಇವತ್ತು ಬಿಟ್ಬಿಡ್ರಿ. ಇನ್ನು ಈ ಗಾಡಿ ಬಗ್ಗೆ ಮಾತಾಡೋದಾದ್ರೆ, ಗಾಡಿ 180 kg ಇದ್ರೂ ಕೂಡ ನಿಮ್ಗೆ ಅಷ್ಟೊಂದು ಜಾಸ್ತಿ ವೇಟ್ ಅನ್ಸಂಗಿಲ್ಲ. ನೀವು ಸ್ಪೀಡ್ ಹೋದರೂ ಕೂಡ 100ರಿಂದ 150 km/h ಸ್ಪೀಡ್ ಹೋದರೂ ಕೂಡ ನಿಮ್ಗೆ ಜಾಸ್ತಿ ವೈಬ್ರೇಷನ್ ಬರೋಂಗಿನ ಇಲ್ಲ. ಮತ್ತು ಹೀಟ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಹೀಟ್ ರೆಸಿಸ್ಟೆಂಟ್ ಐತ್ರಿ ಗಾಡಿ ಒಳಗೆ. ನಿಮ್ಮ ಟ್ರಾಫಿಕ್ ಒಳಗಾಗಲಿ ಎಲ್ಲಿ ಕೂಡ ನಿಂತರೂ ನಿಮ್ಗೆ ಜಾಸ್ತಿ ಹೀಟ್ ಗಾಡಿಯಿಂದ ಬರೋಂಗಿಲ್ಲ. ಮತ್ತು ಈ ಗಾಡಿ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಹೊಂಡಾ ಒಳಗೆ ಈ ಥರ 350cc ಗಾಡಿ ಐತಂತ ಹೊಂಡಾ ಒಳಗೆ ಗೊತ್ತಿಲ್ಲ ಭಾಳ ಜನಕ್ಕೆ. ಯಾಕಂದ್ರೆ ಹೊಂಡಾದೊಳಗೆ ಇಷ್ಟೊಂದು ಚಲೋ ಗಾಡಿ ಇದ್ರೂ ಕೂಡ ಹೊಂಡಾದವ್ರೆ ಜಾಸ್ತಿ ಮಾರ್ಕೆಟಿಂಗ್ ಮಾಡೋಂಗಿಲ್ಲ. ಅದಕ್ಕೆ ಈ ಗಾಡಿ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ಇನ್ನು ಯಾಕೆ ಜಾಸ್ತಿ ಈ ಗಾಡಿ ಕಾಣಂಗಿಲ್ಲ ಅಂತಂದ್ರೆ ಏನಪ್ಪ ಅಂದ್ರೆ, ಒಂದಷ್ಟು ಜನ ಏನು ಮಾಡ್ತಾರೆ, ನೀವು ಒಂದು ಕುರಿ ಗುಂಪೊಳಗೆ ಒಂದು ಕಡೆ ಏನಾದರೂ ಬಂಗಾರ ಇಟ್ಟ, ಇನ್ನೊಂದು ಕಡೆ ಯಾವುದಾದ್ರೂ ಪ್ಲಾಸ್ಟಿಕ್ ಅದ್ರ ಮೇಲೆ ಬಂಗಾರದ ಪೇಂಟ್ ಎಳೆದ್ಬಿಟ್ರೆ ಒಂದೇ ಕುರಿ ಆ ಬಂಗಾರದ ಪ್ಲಾಸ್ಟಿಕ್ ಕಡೆ ಹೋತಂದ್ರೆ ಸಾಕು, ಅಷ್ಟು ಕುರಿ ಅದ ಕಡೆ ಹೋಗ್ತಾವ. ಸೊ ಆ ಥರ ನಮ್ಮ ಜನದ ಮೈಂಡ್ಸೆಟ್ ಆಗಿಬಿಟ್ಟೈತಿ. ಒಂದೇ ಗಾಡಿ ಯಾವ ಥರ ಒಬ್ಬ ತೊಗೊಂಡ್ರೆ ಅಷ್ಟರು ಕೂಡಿ ಅದ ಗಾಡಿ ಕಡೆ ಹೋಗ್ತಾರೆ. ಈ ಕಡೆ ರಿಯಲ್ ಬಂಗಾರ ಇದ್ದಿದ್ದು ನೋಡೋಂಗಿನ ಇಲ್ಲ. ಆ ಥರ ಒಂದು ಮೈಂಡ್ಸೆಟ್ ಆಗಿಬಿಟ್ಟೈತೆ ಜನದ್ದು. ನಾನಂತೂ ಹೇಳ್ತೀನಿ, ಗಾಡಿ ಮಾತ್ರ ಹೆವಿ ಕಂಫರ್ಟೇಬಲ್, ಭಾಳ ಚಲೋ ಮತ್ತು ರಿಲಯಬಲ್ ಎಂಜಿನ್ ಐತಿ ಗಾಡಿದ. ಸೊ ನೀವೇನಾದರೂ ಕ್ಲಾಸಿಕ್ 350 ಏನಾದರೂ ಸರ್ಚ್ ಮಾಡತ್ತಿದ್ರೆ ಗಾಡಿ ಒಂದು ಸತ ಟೆಸ್ಟ್ ರೈಡ್ ತೊಗೊಂಡವ್ರಿ, ಗಾಡಿ ಬಗ್ಗೆ ನೋಡಿರಿ ಒಂದು ಸತ. ಸೊ ಆಬ್ಸಲ್ಯೂಟ್ಲಿ ನಿಮ್ಮ ಡಿಸಿಷನ್ ಚೇಂಜ್ ಆಗ್ಬೋದು ಅಂತ ನಾನು ಹೇಳ್ತೇನೆ. ನಾನು ಹೊಂಡಾದವ್ರು ಬಂದುಬಿಟ್ಟು ನಾವೀಗ ಹೊಂಡಾ 350C ನೋಡಿದಂಗೆ ಇನ್ನೂ ಎರಡು ಥರ ಗಾಡಿ ಮಾಡಿದ್ದಾರೆ. ಸೊ ಸೇಮ್ ಪರ್ಫಾರ್ಮೆನ್ಸ್ ಸೇಮ್ ಇದೆ, ಆದರೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೇಂಜ್ ಇರ್ತೈತಿ. ಸೊ ನೀವು ನೋಡ್ಬೋದು ಹೊಂಡಾ CB 350 ಹೈನೆಸ್ ಅಂತೇಳಿ. ಸೊ ಇದಕ್ಕೆ ಸೇಮ್ ಪವರ್, ಸೇಮ್ ಪರ್ಫಾರ್ಮೆನ್ಸ್, ಸೇಮ್ ಎಂಜಿನ್, ಆದರೆ ನಿಮ್ಗೆ ಡಿಸೈನ ಮತ್ತು ಬಿಲ್ಡ್ ಕ್ವಾಲಿಟಿ ಚೇಂಜ್ ಇರ್ತೈತಿ. ಸೊ ಇದು ಬಂದುಬಿಟ್ಟು ಈ ಥರ ಡಿಸೈನ್ ಐತಿ. ಸೊ ಇನ್ನೊಂದು ಗಾಡಿ ನೋಡಿದ್ರೆ ಹೊಂಡಾ CB 350 RS ಅಂತೇಳಿ. ಇದು ಕೂಡ ನಿಮ್ಗೆ ಸೇಮ್ ಪರ್ಫಾರ್ಮೆನ್ಸ್, ಸೇಮ್ ಎಂಜಿನ್, ಆದರೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೇರೆ ಇರ್ತೈತಿ. ಸೊ 10,000 to 15,000 rupees ನೀವು
ಆಕ್ಸೆಸರೀಸ್ ಆ್ಯಡ್ ಆನ್ ಮಾಡಿಕೊಂಡ್ರೆ ಸೊ ಅದರಲ್ಲಿ ನಿಮಗೆ ವೈಸರ್ ಬರುತ್ತೆ, ಇಂಜಿನ್ ಗಾರ್ಡ್, ಸೊ ಆಮೇಲೆ ಕೆಳಗಡೆ ಇಂಜಿನ್ಗೆ ಸಪೋರ್ಟಿಂಗ್ ಅಂತ ಹೇಳಿ ಸಮ್ ಗಾರ್ಡ್ ಬರುತ್ತೆ. ಓಕೆ, ನಿಮಗೆ ಸೀಟ್ ಕವರ್, ಬ್ಯಾಕ್ ರೆಸ್ಟ್ ಹಾಗೆ ಟ್ಯಾಂಕ್ ಪ್ಯಾಡ್ ಕೂಡ ಬರುತ್ತೆ. ಹೊಂಡಾ CB 350C ಡಿಲಕ್ಸ್ ಪ್ರೋ ಬಂದುಬಿಟ್ಟು ಆನ್ ರೋಡ್ ನಿಮಗೆ 2,62,000 ಆಗುತ್ತೆ. CB 350 ಡಿಲಕ್ಸ್ ಪ್ರೋ ಅಲ್ಲಿ ನಿಮಗೆ 5 ಕಲರ್ಸ್ ಆಪ್ಷನ್ ಇದೆ: ಬ್ಲ್ಯಾಕ್, PD ಗ್ರೇ, ಮ್ಯಾಟ್ ಆಕ್ಸಿಸ್ ಗ್ರೇ, ರೆಬಲ್ ರೆಡ್ ಹಾಗೂ ಡ್ಯೂನ್ ಬ್ರೌನ್ ಕಲರ್. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ವಿಸಿಟ್ ಮಾಡಿ ನಮ್ಮ ಹೊಂಡಾ ಬಿಗ್ ವಿಂಗ್ ಹುಬ್ಳಿ ಸೆಂಟ್ರಲ್ಗೆ. ಹಾಗೆ ನೀವು ವೆಹಿಕಲ್ ಟೆಸ್ಟ್ ಡ್ರೈವ್ ಮಾಡ್ಬೋದು, ಹಾಗೆ ವೆಹಿಕಲ್ ಬುಕ್ ಕೂಡ ಮಾಡಿ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 168 mm ಗ್ರೌಂಡ್ ಕ್ಲಿಯರೆನ್ಸ್ ಐತಿ. ಸೀಟ್ ಐತೆ ಬಂದುಬಿಟ್ಟು 800 mm ಸೀಟ್ ಐಟ್ ಐತಿ. ಇನ್ನು ನನಗೆ ಮೇಯ್ನಾಗಿ ಈ ಗಾಡಿ ಒಳಗೆ ಚಲೋ ಅನಿಸಿದ್ದು ಏನಪ್ಪ ಅಂತಂದ್ರೆ, ಈ ಗಾಡಿ ಒಳಗೆ ನಿಮ್ಗೆ ಸೂಪರ್ ಸ್ಮೂತ್ ಎಂಜಿನ್ ಸಿಗ್ತೈತಿ, ಪ್ರೀಮಿಯಮ್ ಬಿಲ್ಡ್ ಕ್ವಾಲಿಟಿ ಸಿಗ್ತೈತಿ. ಅದು ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಸಾಕತ್ತೈತಿ, ಮತ್ತು ಲಾಂಗ್ ರೈಡ್ಗೆಲ್ಲ ಹೆವಿ ಕಂಫರ್ಟೇಬಲ್ ಐತಿ ಗಾಡಿ. ಸೊ ಇನ್ನು ಗಾಡಿ ಯಾರು ತೊಗೋಬೇಕಂತ ನನ್ನ ಪ್ರಕಾರ ನೋಡೋದಾದ್ರೆ, ನೀವೇನರು ಒಂದು ಪೀಸ್ಫುಲ್ ಬೈಕ್ ನೋಡತ್ತಿದ್ರೆ, ಲಾಂಗ್ ಟೈಮ್ ರಿಲಯಬಲ್ ಬೈಕ್ ನೋಡತ್ತಿದ್ರೆ, ಒಂದು ಚಲೋ ಬ್ರ್ಯಾಂಡ್ ನೋಡತ್ತಿದ್ರೆ, ಸೊ ಇದು ಹೊಂಡಾ ಬ್ರ್ಯಾಂಡ್ ಒಳಗೆ ಚಲೋ ಗಾಡಿ ಸಿಗ್ತೈತೆ ಅಂತಲೇ ಹೇಳ್ಬೋದು. ಆದರೂ ಕಡೆ ನಿಮ್ಗೆ ಇಲ್ಲ ನಾವು ರಾಯಲ್ ಎನ್ಫೀಲ್ಡ್ ಎಷ್ಟ ಕ್ಲಾಸಿಕ್ 350ನ ನೋಡೋಕೆ ಹೋಗ್ತೀವಿ ಅಂದ್ರೆ, ಸೊ ಗಾಡಿ ಒಂದು ಸತ ಬಂದ ನೀವು ಚೆಕ್ ಮಾಡಿರಿ ಮತ್ತು ಟೆಸ್ಟ್ ರೈಡ್ ನೋಡಿರಿ. ಸೊ ಮೇ ಬಿ ನಿಮ್ಮ ಡಿಸಿಷನ್ ಚೇಂಜ್ ಆಗ್ಬೋದು. ಸೊ ಈ ಗಾಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ಈ ಗಾಡಿ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದ ಹುಬ್ಬಳ್ಳಿಯ ಹೋಂಡಾ ಬಿಗ್ ವಿಂಗ್ದವ್ರ. ಇಲ್ಲಿ ನಿಮಗೆ ಎಲ್ಲ ಥರದ ಹೋಂಡಾ ಗಾಡಿಗಳು ಸಿಗ್ತಾವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮಗೆ ಯಾವ ಗಾಡಿ ರಿವ್ಯೂ ವಿಡಿಯೋ ಬೇಕು ಅನ್ನೋದು ಕೂಡ ಕಮೆಂಟ್ ಹಾಕ್ರಿ. ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿಯ ಗೋಕುಲ್ ರೋಡ್ ಒಳಗಿರು TVS ಗೋಕುಲ್ ಶೋರೂಮ್ ಬಾಜುನ ಐತಿ, ಅಥವಾ ನಿಮ್ಗೆ ಬೆಲ್ಲದ ಹೀರೋ ಶೋರೂಮ್ ಅಪೋಸಿಟನ್ನು ಸಿಗ್ತೈತಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ.